ಎಲ್ಲ ರೈತರು ತಪ್ಪದೆ ನೋಡಲೇಬೇಕಾದಂತಹ ವಿಷಯ. ಹೌದು, ಈ ಒಂದು ವಿಡಿಯೋನ ತಪ್ಪದೆ ರೈತರಿಗೆ ಶೇರ್ ಮಾಡಿ. ಯಾರ್ಯಾರು ನಿಮಗೆ ರೈತರು ಗೊತ್ತಿರ್ತಾರೆ ಅಂತವರಿಗೆ ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಳ್ಳಿ ಕಡೆ ಇರುವಂತಹ ಜನರಿಗೆ ಇದು ಗೊತ್ತಿರೋದಿಲ್ಲ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಹಳ್ಳಿ ಕಡೆ ರೈತರಾಗಿದ್ರೆ ದಯವಿಟ್ಟು ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ನೋಡಿ ರೈತರೇ, KCC ಸ್ಕೀಮ್ 2025 ಮುಖಾಂತರ ನೀವು 3 ಲಕ್ಷ ಹಣವನ್ನ ಪಡಿಬಹುದಾಗಿರುತ್ತೆ. ಇದು ಕೂಡ ಸರ್ಕಾರದ ಕಡೆಯಿಂದ, ಹೌದು, ಕೇಂದ್ರ ಸರ್ಕಾರದಿಂದ ನೀವು ಇದನ್ನ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಪಡಿಬಹುದಾಗಿರುತ್ತೆ. ನೋಡಿ ರೈತರೆ, ನೀವೇನಾದ್ರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದ್ರೆ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು, ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳನ್ನ ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ವಿಡಿಯೋಸ್ಗಳನ್ನ ನಾವು ಯಾವತ್ತೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ನೀವು ಎಲ್ಲರೂ ಕೂಡ ನಮ್ಮನ್ನ ನಂಬಿ ಸಬ್ಸ್ಕ್ರೈಬ್ ಆಗಬಹುದು. ನೋಡಿ ರೈತರೆ, ಈ ಒಂದು ಇನ್ಫಾರ್ಮೇಶನ್ ಅನ್ನ ನಿಮಗೆ ತುಂಬಾ ರಿಸರ್ಚ್ ಮಾಡಿಬಿಟ್ಟು ತಿಳಿಸ್ತಾ ಇದ್ದಾನೆ. ಆ ಒಂದು ಉದ್ದೇಶದಿಂದ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ಹೌದು, ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ರೈತರು ಕೂಡ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ನೋಡಿ, KCC ಸ್ಕೀಮ್ 2025 ಈ ಒಂದು ರೈತರ ಯೋಜನೆಯಡಿ 3 ಲಕ್ಷದವರೆಗೆ ನೀವು ಈ ಒಂದು ಹಣವನ್ನ ಪಡಿಬಹುದಾಗಿರುತ್ತೆ. ನೋಡಿ, ನೀವು ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ನೋಡಿ, ಇದು ಬಿತ್ತನೆಯ ಒಂದು ಟೈಮು, ಅಂತಂದ್ರೆ ಹೊಲದಲ್ಲಿ ಉಳುಮೆ ಮಾಡುವಂತಹ ಒಂದು ಸಮಯ. ಇದು ರೈತರ ಕೈಯಲ್ಲಿ ಹಣ ಇರೋದಿಲ್ಲ, ಹೊಲದಲ್ಲಿ ಬಿತ್ತಬೇಕು, ಜಮೀನಲ್ಲಿ ಬಿತ್ತಬೇಕು ಅಂತ ಆ ಒಂದು ಉದ್ದೇಶದಿಂದ ಕೇಂದ್ರ ಸರ್ಕಾರದಿಂದ ನಿಮಗೆ ಈ ಒಂದು ಹಣವನ್ನ ಕೊಡಲಾಗುತ್ತಿದೆ. ಹಾಗಾದ್ರೆ ಬನ್ನಿ ಇದರ ಸಂಪೂರ್ಣ ವಿವರವನ್ನ ತಿಳ್ಕೊಳ್ತಾ ಹೋಗೋಣ. ನೋಡಿ, ಫಸ್ಟ್ ಆಫ್ ಆಲ್ ನೀವು ಇದನ್ನ ಅರ್ಜಿ ಎಲ್ಲಿ ಸಲ್ಲಿಸಬೇಕು ಮತ್ತು ಇದರ ಒಂದು ಉಪಯೋಗ ಎದಕ್ಕೆ ಮಾಡಬೇಕು ಅಂತಂದ್ರೆ, ಈ ಒಂದು ಹಣವನ್ನ ಬೀಜ ಅಥವಾ ಗೊಬ್ಬರ ಮತ್ತು ಪಂಪ್ ಸೆಟ್ ಉಪಕರಣಗಳಿಗೋಸ್ಕರ ಈ ಒಂದು ಹಣವನ್ನ ಬಳಸಬಹುದಾಗಿರುತ್ತಂತೆ. ಮತ್ತು ಅಧಿಕೃತ ಒಂದು ವೆಬ್ಸೈಟ್ ಕೂಡ ಇದೆ. ಸೊ ಯಾವುದು ಅಂತ ಹೇಳ್ತಾನೆ, ನೀವು ಅಲ್ಲಿ ಅರ್ಜಿ ಸಲ್ಲಿಸಬಹುದು. ಇಲ್ಲ ಅಂತಂದ್ರೆ ನೀವು ಒಂದು ಕಚೇರಿ ಹೇಳ್ತಾನೆ, ಆ ಕಚೇರಿಗೆ ಭೇಟಿ ನೀಡಿ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ. ನೋಡಿ, ಇಲ್ಲಿ ನಿಮ್ಮ ಬಳಿ ಏನಂತಂದ್ರೆ ಯೋಜನೆಯ ಹೆಸರು ನೋಡೋದಾದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳ್ತಾರೆ. ಇಲ್ಲಿ ಲಭ್ಯವಿರುವಂತಹ ಎಲ್ಲಾ ರೈತರಿಗೂ ಕೂಡ ಇದು ಸಿಗುತ್ತೆ. ಅರ್ಜಿ ಸಲ್ಲಿಸೋದಂತೂ ತುಂಬಾನೇ ಈಸಿ ಆಗಿರುತ್ತೆ. ಮತ್ತು ಇಲ್ಲಿ ನಾನು ನಿಮ್ಗೆ ಇದನ್ನ ಎಕ್ಸ್ಪ್ಲೈನ್ ಮಾಡಿರುವ ಹಾಗೆ ಇದು ಕೇಂದ್ರ ಸರ್ಕಾರದ ಬಹುಮುಖ್ಯ ಯೋಜನೆಯಾಗಿದೆ. KCC ಕಿಸಾನ್ ಕ್ರೆಡಿಟ್ ಕಾರ್ಡ್ ರೈತರು ತಮ್ಮ ಕೃಷಿಗೆ ಬೇಕಾದ ಹಣವನ್ನ ಸುಲಭವಾಗಿ ಪಡೆದುಕೊಳ್ಳಲು ಈ ಒಂದು ಯೋಜನೆಯನ್ನ ಆರಂಭಿಸಲಾಗಿದೆ. ಈ ಒಂದು ಯೋಜನೆಯ ಅಡಿಯಲ್ಲಿ ರೈತರಿಗೆ 3 ಲಕ್ಷದವರೆಗೂ ಕೂಡ ಹಣ ಲಭ್ಯವಿದೆ. ಮತ್ತು ನೀವು ಈ ಒಂದು ಹಣದಲ್ಲಿ ಕೃಷಿಯ ಉಪಕರಣಗಳನ್ನ ಖರೀದಿಸಬಹುದು ಹಾಗೂ ನಿಮ್ಗೆ ಏನು ರೈತರಿಗೆ ಏನು ಸಂಬಂಧಪಟ್ಟಿರುತ್ತೆ ಅವನ್ನೆಲ್ಲವನ್ನು ಕೂಡ ಮಾಡಬಹುದಾಗಿರುತ್ತೆ. ಆದ್ರೆ ಇದಕ್ಕೆ ಅರ್ಹತೆ ಇರಬೇಕು. ನೀವು ಈ ಒಂದು ಹಣವನ್ನ ಪಡಿಬೇಕು ಅಂತಂದ್ರೆ ನೀವು PM ಕಿಸಾನ್ ಲಾಭಾರ್ಥಿ ಆಗಿದ್ದರೆ ನೀವು KCCಗೆ ಅರ್ಹರು ಅಂತಾನೆ ಹೇಳ್ತಾರೆ. ಹೌದು, ನೀವೇನಾದ್ರೂ PM ಕಿಸಾನ್ ಇಂದ ಹಣವನ್ನ ಪಡಿತಾ ಇದ್ದೀರಾ ಅಂತಂದ್ರೆ ನೀವು ಇದಕ್ಕೆ ಅರ್ಜಿ ಹಾಕಬಹುದಾಗಿರುತ್ತೆ. ಮತ್ತು ನೀವು ಸಣ್ಣ ಅಥವಾ ಅಲ್ಪ ಭೂದಾಯಕರಾದ ರೈತದಾರರಿಗೆ ಹೆಚ್ಚಿನ ಆದ್ಯತೆ ಇರುತ್ತೆ ಅಂತ. ನಿಮ್ದೇನಾದ್ರೂ ಸ್ವಲ್ಪ ಜಮೀನು ಇತ್ತು ಅಂದ್ರೂ ಕೂಡ ನಿಮಗೆ ಮೊದಲನೆಯ ಆದ್ಯತೆ ಇರುತ್ತೆ ಅಂತ ಹೇಳಿದ್ದಾರೆ. ಮತ್ತು ಇದನ್ನ ಅರ್ಜಿ ಸಲ್ಲಿಸಲು ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಬೇಕು. ಪ್ರಮುಖವಾಗಿ ಇವು ನಿಮ್ಮ ಬಳಿ ಇದಾವೆ ಅಲ್ವಾ ಅಂತ ನೋಡ್ಕೊಳ್ಳಿ. ನಾನು ನಿಮ್ಗೆ ಇವಾಗಲೇ ಹೇಳ್ತಾ ಇದ್ದೇನೆ, ಆಧಾರ್ ಕಾರ್ಡ್, ಭೂಮಿ ದಾಖಲೆ ಮತ್ತು ಬ್ಯಾಂಕ್ ಪಾಸ್ಬುಕ್ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಸೊ ಇದಿಷ್ಟಿದ್ರೆ ಸಾಕು, ನೀವು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ. ಇದಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ತಿಳಿಸಿಕೊಡ್ತಾನೆ. ಸೊ ಅದಕ್ಕಿಂತ ಮುಂಚೆ ಈ ಒಂದು ಯೋಜನೆಯ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಕೇಂದ್ರ ಸರ್ಕಾರದ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಭಾರತೀಯ ರೈತರ ಆರ್ಥಿಕ ಬಡಾವಣೆಯ ಶಕ್ತಿಯುತ ಪರಿಹಾರವಾಗಿರುತ್ತದೆ. ಕೃಷಿಗೆ ಬೇಕಾದ ಬೀಜ, ರಸಗೊಬ್ಬರ, ಕೀಟನಾಶಕ, ಕೃಷಿ ಉಪಕರಣಗಳ ಖರೀದಿ ಸೇರಿದಂತೆ ವಿವಿಧ ಅವಶ್ಯಕತೆಗಳಿಗೆ ಇಲ್ಲಿ 3 ಲಕ್ಷದವರೆಗೂ ಕೂಡ ಸರ್ಕಾರದಿಂದ ಹಣವನ್ನ ಸಾಲದ ರೂಪದಲ್ಲಿ ನಿಮಗೆ ನೀಡಲಾಗುತ್ತಿದೆ. ಯಾಕೆಂದ್ರೆ ರೈತರು ಈ ಒಂದು ಬಿತ್ತನೆಯ ಸಮಯದಲ್ಲಿ ಬೇರೆ ಬೇರೆ ಕಡೆ ಸಾಲವನ್ನ ಪಡಿತಾರೆ. ಇದರಿಂದ ಅವರ ಒಂದು ಬಿತ್ತಿದ ನಂತರ ಅವರ ಒಂದು ಬೆಳೆ ಸರಿಯಾಗಿ ಬರದೇ ಇರದ ಕಾರಣ ಇಲ್ಲಿ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗ್ತಾ ಇದಾವೆ. ಅದನ್ನೆಲ್ಲವನ್ನು ಕೂಡ ಹೋಗಲಾಡಿಸಲು ಸರ್ಕಾರ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿದೆ ಅಂತಾನೆ ಹೇಳ್ಬಹುದು. ಇಲ್ಲಿ 3 ಲಕ್ಷದವರೆಗೂ ಕೂಡ ಸಾಲ ಸೌಲಭ್ಯ ನಿಮಗೆ ನೀಡಲಾಗುತ್ತಿದೆ. ಮತ್ತು ಆಕರ್ಷಕ ವಿಷಯವೇನೆಂದ್ರೆ ಈ ಸಾಲಕ್ಕೆ ಕೇವಲ 4% ಬಡ್ಡಿ ದರವಿರುತ್ತೆ ಅಂತಾನೆ ಹೇಳ್ಬಹುದು. ಸೊ ನೋಡಿ, ಕೇವಲ 4% ಮಾತ್ರ ಇರುತ್ತೆ. ಹಾಗೂ ಹವಾಮಾನ ವ್ಯತ್ಯಾಸ, ಬೆಲೆ ಏರಿಕೆ ಹಾಗೂ ಆರ್ಥಿಕ ಕೊರತೆಯಿಂದ ಬಳಲುತ್ತಿರುವ ರೈತರಿಗೆ ತಕ್ಷಣ ನೆರವಾಗುವುದು ಯೋಜನೆಯ ಉದ್ದೇಶವಾಗಿದೆ. ಮತ್ತು KCC ಯೋಜನೆ 1998ರಲ್ಲಿ ಪ್ರಾರಂಭವಾದರೂ ಇತ್ತೀಚಿನ ಡಿಜಿಟಲ್ ವ್ಯವಸ್ಥೆಗಳಿಂದಾಗಿ ಇದನ್ನು ಈಗ ಗ್ರಾಹಕರಿಗೆ ಸುಲಭವಾಗಿ ಲಭ್ಯವಾಗುವಂತೆ ಇದನ್ನ ಮಾಡಲಾಗಿದೆ. ಅಂತಂದ್ರೆ ಇದು 1998ರಲ್ಲಿನೇ ಇದು ಆರಂಭವಾಯಿತು. ಆದರೆ ಇದನ್ನ ಮತ್ತೊಮ್ಮೆ ರೀಟ್ರೈ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಇದಕ್ಕೆ ಅರ್ಜಿ ಸಲ್ಲಿಸುವ ವಿಧಾನ ಹೇಳ್ತಾನೆ, ಕೊನೆಯದಾಗಿ ತಿಳ್ಕೊಳ್ಳಿ. ನೋಡಿ, ನೀವು ಇದಕ್ಕೆ ಅರ್ಜಿ ಸಲ್ಲಿಸಲು ರೈತರು ತಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ಅನ್ನು ಬಳಸಿ SBI ಯೋನೋ ಆಪ್ ಮೂಲಕ ಅತಿ ಸುಲಭವಾಗಿ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ನೀವು ನಾನು ಹೇಳಿದ್ನಲ್ಲ, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಮತ್ತೆ ಪ್ಯಾನ್ ಕಾರ್ಡು, ಭೂಮಿ ದಾಖಲಾತಿಗಳು ಅಂತಂದ್ರೆ RTC ಉದಾರ ಅಂತಾರಲ್ವಾ. ಸೊ ಇದಿದ್ರೆ ಸಾಕು, ನೀವು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಇವಾಗ ಆಫ್ಲೈನ್ ಮುಖಾಂತರ ನಮಗೆ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋಕೆ ಗೊತ್ತಿಲ್ಲ, ಇವಾಗ ಕಚೇರಿ ಹೇಳ್ತೇವೆ ಅಂದ್ರಲ್ಲ, ಹೇಳಿ ಅಂತ ಹೇಳೋರಿಗೆ ಹೇಳ್ತಾನೆ. ನೋಡಿ, ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ. ಮತ್ತು ಯೋಜನೆಯ ವಿಶೇಷಗಳೇನಂತಂದ್ರೆ ನೇರವಾಗಿ ಹಣ ಬ್ಯಾಂಕ್ ಖಾತೆಗೆ ಜಮೆಯಾಗಲಿದೆ ಮತ್ತು ಕ್ರೆಡಿಟ್ ರೂಪದಲ್ಲಿ ಲಭ್ಯವಾಗುತ್ತದೆ. ಮತ್ತು ರೈತರು
ಕೃಷಿ ಸಂಬಂಧಿತ ಖರ್ಚುಗಳಿಗಾಗಿ ಹಣ ಉಪಯೋಗಿಸಿ ಇಲ್ಲಿ ಬಳಿಕ ಮರುಪಾವತಿಯನ್ನು ಕೂಡ ಮಾಡಬಹುದಾಗಿರುತ್ತೆ. ಬಡ್ಡಿ ದರ ಮತ್ತು ಇತರ ಕೃಷಿ ಸಾಲಗಳಿಗೆ ಹೋಲಿಸಿದರೆ ಬಹಳ ಕಡಿಮೆ ಇರುತ್ತೆ. ಮತ್ತು ಕೇಂದ್ರ ಸರ್ಕಾರವು ಈ ಒಂದು ಸಾಲ ಮಿತಿಯನ್ನ 5 ಲಕ್ಷದವರೆಗೂ ಕೂಡ ವಿಸ್ತರಿಸುವ ಯೋಜನೆಯಲ್ಲಿದೆ ಅಂತ ಹೇಳ್ಬೋದು. ಮತ್ತು ಯಾರು ಈ ಒಂದು ಯೋಜನೆಯ ಲಾಭವನ್ನು ಪಡಿಬಹುದು ಅಂತಂದ್ರೆ ಈ ಒಂದು ಯೋಜನೆಯ ಎಲ್ಲಾ ರೈತರಿಗೆ ಬಿತ್ತನೆ ಬೆಳೆಗಾಗಿ ನೀರಾವರಿ ಉಪಕರಣ ಖರೀದಿ ಹಾಗೂ ಬೆಳೆ ಸಂರಕ್ಷಣೆಗೆ ಬೇಕಾದ ಸಹಾಯವಾಗಿ ಲಭ್ಯ ಮತ್ತು ಆರ್ಥಿಕ ಸ್ಥಿರತೆ ಮತ್ತು ಕೃಷಿ ಉತ್ಪಾದನೆಯ ಗುಣಮಟ್ಟ ಸುಧಾರಣೆಗಾಗಿ ಈ ಒಂದು ಯೋಜನೆಯನ್ನ ಎಲ್ಲಾ ರೈತರು ಕೂಡ ಮತ್ತು ಇಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯ ಒಂದು ರೈತರ ಬದುಕಿಗೆ ಹೊಸ ದಿಕ್ಕು ನೀಡುವ ಒಂದು ಆರ್ಥಿಕ ಉಪಕ್ರಮವಾಗಿದೆ. ಕಡಿಮೆ ಬಡ್ಡಿ ದರದಲ್ಲಿ ಹೆಚ್ಚು ನೆರವು ನೀಡುವಂತಹ ಯೋಜನೆ ಅಂತಂದ್ರೆ ಕೇವಲ ಇದೇ ಒಂದಾಗಿದೆ. ಮತ್ತು ಗ್ರಾಮೀಣ ಕೃಷಿಕರ ಆರ್ಥಿಕ ಸ್ಥಿತಿಗೆ ಬಲ ತುಂಬುತ್ತದೆ. ನೀವು ರೈತರಾಗಿದ್ದರೆ ಅಥವಾ ರೈತರಿಗೆ ಸಹಾಯ ಮಾಡಲು ಬಯಸುತ್ತಿದ್ದರೆ ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕೆಂತಂದ್ರೆ ರೈತರಿಗೆ ಯಾರು ಕೂಡ ಸಾಲ ಕೊಡ್ತಾ ಇಲ್ಲ, ನಿಮ್ಮ ಒಂದು ಕೇಂದ್ರ ಸರ್ಕಾರ ಈ ಒಂದು ಸಾಲವನ್ನು ಕೊಡ್ತಾ ಇದೆ. ಅದು ಕೂಡ ಖರ್ಚಿಲ್ಲದೆ ಡೈರೆಕ್ಟ್ ಆಗಿ ನಿಮ್ಮ ಒಂದು ಬ್ಯಾಂಕಿಗೆ ಬರುತ್ತೆ. ಕೇವಲ 4% ಬಡ್ಡಿ ಇರುತ್ತೆ. ನೀವೇ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಬೇರೆ ಕಡೆ ಎಷ್ಟು ಬಡ್ಡಿ ಇರುತ್ತೆ, ಇಲ್ಲಿ ಎಷ್ಟು ಬಡ್ಡಿ ಇರುತ್ತೆ ಅಂತ. ಓಕೆ, ಬೇರೆ ಕಡೆ 12% 15% ತನಕ ಕೂಡ ಬಡ್ಡಿ ಇದೆ. ಕೇವಲ ಈ 4% ಅಂತಂದ್ರೆ ತುಂಬಾನೇ ಉಪಯೋಗವಾಗುತ್ತೆ ನಿಮಗೆ. ನನ್ನ ಸಜೆಷನ್ ಏನಂತಂದ್ರೆ ಬೇರೆ ಕಡೆ ತಗೊಳ್ಳೋ ಬದಲು ಇಲ್ಲಿ ತಗೊಳ್ಬಹುದಾಗಿರುತ್ತೆ. ಓಕೆ, ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದಂತಹ ನನ್ನ ಎಲ್ಲಾ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನೀವೇನಾದರೂ ರೈತರಾಗಿದ್ರೆ ಕೆಳಗಡೆ ಬಂದು ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತಂತಂದ್ರೆ ಥ್ಯಾಂಕ್ಸ್ ಅಂತ ಕಾಮೆಂಟ್ ಮಾಡಿ. ಯಾಕಂತಂದ್ರೆ ಬಿಟೆಕ್ ಬೀರೇಶ್ ಯೂಟ್ಯೂಬ್ ವಾಹಿನಿ ರೈತರಿಗೆ ಮೊದಲನೆಯ ಆದ್ಯತೆಯನ್ನು ಕೊಡುವಂತಹ ಯೂಟ್ಯೂಬ್ ಚಾನಲ್ ಆಗಿದೆ. ಜೈ ಜವಾನ್ ಜೈ ಕಿಸಾನ್. ಮತ್ತೊಂದು ವಿಡಿಯೋದಲ್ಲಿ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಶನ್ ತಗೊಂಡು ಸಿಗ್ತಾನೆ. ಥ್ಯಾಂಕ್ ಯು ಸೋ ಮಚ್.